ಇವತ್ತು ನಾವು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ 12 PHCಗಳಿಗೂ ಕೂಡ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮತ್ತು ಮೊಬೈಲ್ ಟೆಸ್ಟಿಂಗ್ ಲ್ಯಾಬ್ನ ಗ್ರೈನ್ವೆಲ್ ಅನ್ನೋಂಥ ಒಂದು ಕಂಪನಿಯಲ್ಲಿ ಅವರ ಒಂದು CSRನ ಅಡಿಯಲ್ಲಿ ಯುನೈಟೆಡ್ ವೇ ವತಿಯಿಂದ ಅದನ್ನ ಇವತ್ತು ನಾವು ತಾಲೂಕಲ್ಲಿ ಎಲ್ಲ ನಮ್ಮಲ್ಲಿರ್ತಕ್ಕಂಥ 12 PHCಗೂ ಕೂಡ ವಿತರಣೆ ಮಾಡ್ತಾಯಿದ್ದೀವಿ. ಉದ್ದೇಶ ಏನು ಅಂತಂದರೆ ಸರ್ಕಾರ ಮನೆ ಬಾಗಿಲಿಗೆ ಆರೋಗ್ಯದ ಅನುಕೂಲಗಳನ್ನ ಸೌಲಭ್ಯಗಳನ್ನ ತಲುಪಿಸಬೇಕು ಅನ್ನೋಂಥ ಒಂದು ಉದ್ದೇಶ ಏನು ಇಟ್ಕೊಂಡಿದೆ. ಅದರ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಬ್ ಸೆಂಟ್ರ್ಗಳೆಲ್ಲ ಎಲ್ಲೆಲ್ಲಿವೆ ಅಲ್ಲೆಲ್ಲ ಕೂಡ ನಮ್ಮ ಒಂದು ಮೊಬೈಲ್ ಕಿಟ್ನ ತೊಗೊಂಡೋಗಿ ಯಾರ್ಯಾರಿಗೆ ಆಸ್ಪತ್ರೆಗಳಿಗೆ ಬರೋಕ್ಕೆ ಸಾಧ್ಯ ಇಲ್ಲೋ ಅವ್ರಿಗೆ ಮನೆ ಬಾಗಿಲಲ್ಲೇ ತಪಾಸಣೆ ಕೊಟ್ಟು ಅವರ ಒಂದು ಬ್ಲಡ್ ಟೆಸ್ಟ್ನ ಮಾಡಿಕೊಟ್ಟು ಇವತ್ತು ಸಾಮಾನ್ಯವಾಗಿ ನಾವು ಖಾಸಗಿ ಆಸ್ಪತ್ರೆಗಳಿಗೆ ಖಾಸಗಿ ಡಾಕ್ಟ್ರುಗಳ ಹತ್ರ ಹೋದರೆ ಅವ್ರ ಲ್ಯಾಬ್ಗಳಿಗೆ ಏನು ರಿಫರ್ ಮಾಡ್ತಾರೆ ಸುಮಾರು 1200 ರೂಪಾಯಿಯಷ್ಟು ಬೆಲೆ ಬಾಳಂಥ ಟೆಸ್ಟ್ಗಳನ್ನ ಇವತ್ತು ಉಚಿತವಾಗಿ ನಾವು ಮನೆ ಬಾಗಿಲಿಗೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ. ಇವತ್ತು ಆ ಮೊಬೈಲ್ ಟೆಸ್ಟಿಂಗ್ ಕಿಟ್ನ ನಾವೇನವರು ಕೊಟ್ಟಿದ್ದೀವಿ ಪ್ರತಿಯೊಂದು PHCಗೆ, ಆ ಕಿಟ್ಟಿನ ಬೆಲೆನೇ ಸುಮಾರು 1,30,000 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಏನು ಕೊಟ್ಟಿದ್ದೀವಿ, ಆ ಎಲೆಕ್ಟ್ರಿಕ್ ವೆಹಿಕಲ್ ಬೆಲೆ ಸುಮಾರು 90,000. ಅಂದರೆ ಒಂದೊಂದು PHCಗೆ ಒಬ್ಬೊಬ್ಬ ನಾವು ಏನು ಇವತ್ತು ನಮ್ಮ ನರ್ಸ್ಗಳಿದ್ದಾರೆ, ಸ್ಟಾಫ್ ನರ್ಸ್ಗಳು ಸಬ್ ಸೆಂಟ್ರ್ಗಳಿಗೆ ಹೋಗ್ತಾರೆ, ಅವರೊಬ್ಬೊಬ್ಬರಿಗೆ ಕೂಡ ನಾವು ಸುಮಾರು 2,20,000 ರೂಪಾಯಿ ಅಷ್ಟು ಸ್ವತ್ನ ಅವ್ರಿಗೆ ಕೊಟ್ಟಂಗಾಗುತ್ತೆ. ಇವತ್ತು ಉದ್ದೇಶ ಕಟ್ಟ ಕಡೆ ಪ್ರಜೆಗೆ ಯಾರಿಗೆ ಅನುಕೂಲ ಪಡ್ಕೊಳ್ಳೋಕ್ಕಾಗಲ್ಲೋ ಅವ್ರಿಗೆ ಮನೆ ಬಾಗಿಲಲ್ಲಿ ಸವಲತ್ತನ್ನ ತಲುಪಿಸ್ಬೇಕಂತ ಒಂದು ನಿಟ್ಟಿನಲ್ಲಿ ನಮಗೆ ನಿರಂತರವಾಗಿ CSR ಕಂಪನಿಗಳ ಈ ಥರ ಬಂದು ನಮಗೆ ಸಹಾಯ ಮಾಡ್ಕೊಂಡು ಹೋಗ್ತಾಯಿದೆ. ಅದರಲ್ಲಿ ಕೂಡ ವಿಶೇಷವಾಗಿ ಇದನ್ನೆಲ್ಲ ಕೂಡ ಕಾರ್ಯಗತಕ್ಕೆ ತರಂಥ ಇಂಪ್ಲಿಮೆಂಟೇಷನ್ ಪಾರ್ಟ್ನರ್ ಯುನೈಟೆಡ್ ವೇ ಅವರೇನಿದ್ದಾರೆ ಅವರ ವತಿಯಿಂದ ಇವತ್ತು ತಾಲೂಕಿಗೆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಬೇರೆ ಬೇರೆ ಕಂಪನಿಗಳಿಂದ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯಕ್ಕೆ ಮತ್ತು ಇಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಾವು ಇಲ್ಲಿ ನಮ್ಮ ಅನುದಾನ ತಂದುಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ THO ಮೇಡಮ್ ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಯಾಕಂದರೆ CSR ಅಡಿಯಲ್ಲಿ ಏನು ಇವನ್ನ ಅನುದಾನಗಳನ್ನ ಕೊಡ್ತಾರೆ ಅವು ಜನಕ್ಕೆ ತಲುಪಂಗೆ, ಜನಕ್ಕೆ ಅನುಕೂಲ ಆಗಂಗೆ ನಾವು ಅದನ್ನ ಇಟ್ಕೋಬೇಕಾಗ್ತದೆ. 25 ಲಕ್ಷದ ಬಾಲೆ ಬಾಳಂಥ ವಸ್ತುಗಳನ್ನ ಇವತ್ತು ನಾವು ಹಸ್ತಾಂತರ ಮಾಡ್ತಾಯಿದ್ದೀವಿ. ಆದರೆ 1 ವರ್ಷ ಆಗಲಿ 2 ವರ್ಷ ಆಗಲಿ 3 ವರ್ಷ ಆಗಲಿ ಆ ಬೆಲೆ ಬಾಳಂಥ ವಸ್ತುಗಳು ಜನಕ್ಕೆ ಅನುಕೂಲ ಆಗಬೇಕು. ಮತ್ತೊಂದು ವಿಶೇಷ ಏನಂತಂದರೆ ಆ ಮೊಬೈಲ್ ಟೆಸ್ಟಿಂಗ್ ಕಿಟ್ನ ಇವತ್ತು ಏನು ನಮಗೆ ವಿತರಣೆ ಮಾಡಿದರೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥ IIT ಸಂಸ್ಥೆಯಲ್ಲಿ ಇದನ್ನು ಸಂಶೋಧನೆ ಮಾಡಿ ತಯಾರು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ ಪ್ರಾಡಕ್ಟ್ ಆಗಿದೆ ಇದು. ಆದ್ದರಿಂದ ಆ ಸಂಸ್ಥೆಯಿಂದ ಮಾಡಿರ್ತಕ್ಕಂಥ ಮೊಬಿಲ್ಯಾಬ್ಸ್ ಅನ್ನೋಂಥ ಒಂದು ಕಂಪನಿ ವತಿಯಿಂದ ಮಾಡಿದರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಸುಮಾರು ಈ ಒಂದು ಟೆಸ್ಟ್ ಕಿಟ್ಟಲ್ಲಿ 32 ಬೇರೆ ಬೇರೆ ರೀತಿಯಾದಂಥ ಪ್ರಯೋಗಗಳನ್ನ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ನಮಗೆ ಇರೋಂಥದ್ದಾಗಿರ್ಬೋದು ಹೀಮೋಗ್ಲೋಬಿನ್ನು, LFT ಆಗಿರ್ಬೋದು, ಮತ್ತು ಪೌಷ್ಟಿಕಾಂಶದ ಕೊರತೆ ಬಗ್ಗೆ ADEKಗಳಾಗಿರ್ಬೋದು, RFT ಆಗಿರ್ಬೋದು, ಈ ರೀತಿಯಾದಂಥ 32 ಪರೀಕ್ಷೆಗಳನ್ನ ಇದರಲ್ಲಿ ಮಾಡಿ ಅರ್ಧ ಗಂಟೆ ಒಳಗಡೆ ಮೊಬೈಲ್ ಮುಖಾಂತರವಾಗಿ ಅವರ ಮೊಬೈಲ್ಗೆ ಯಾರು ಬಂದು ಟೆಸ್ಟ್ನ ಪರಿಶೀಲನೆ ಮಾಡ್ಕೊಂಡು ಹೋಗಿರ್ತಾರೆ, ತಪಾಸಣೆ ಮಾಡಿಕೊಂಡಂಥ ಪರಿಶೀಲನೆ ಮಾಡ್ಕೊಂಡವರ ಮೊಬೈಲ್ಗೆ ನೇರವಾಗಿ ಕಿಟ್ಟಲ್ಲೇ ಕನೆಕ್ಟೆಡ್ ಮೊಬೈಲ್ ಫೋನ್ ಇದೆ. ಅದರಿಂದ ನೇರವಾಗಿ ಅವ್ರಿಗೇ ಮಾಹಿತಿ ಕೂಡ ಹೊರಟೋಗುತ್ತೆ. ಏನಾದರೂ ಔಟ್ ಆಫ್ ಇದ್ದರೆ ಅದರಲ್ಲಿ ರೆಡ್ಡಲ್ಲಿ ತೋರಿಸಿ ಎಲ್ಲ ಕೂಡ ಅದರಲ್ಲೇ ಸಂಪೂರ್ಣವಾದಂಥ ವಿವರ ರಿಪೋರ್ಟ್ ನಿಮಗೆ ಖಾಸಗಿ ಲ್ಯಾಬಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಬರೋಂಥ ವ್ಯವಸ್ಥೆ.